ಸೊ ಯಾವಾಗಲೂ ಪರ್ಫೆಕ್ಟ್ ಅಂದರೆ ಫಿನಿಶ್ಡ್ ಆ್ಯಕ್ಷನ್ಗೆ ನಾವು ರೆಫರ್ ಮಾಡ್ತೀವಿ. ಫಿನಿಶ್ ಆಗಿರೋ ಆ್ಯಕ್ಷನ್ನ ಹೇಳೋದಕ್ಕೇನೆ ಪರ್ಫೆಕ್ಟ್ ಟೆನ್ಸ್ಗಳನ್ನ ಯೂಸ್ ಮಾಡ್ತೀವಿ. ಅಂದ್ರೇನು? ಮುಗಿದ ಕೆಲಸಗಳು. ಇದಂತೂ ನೆನ್ಪಿಟ್ಕೊಂಬಿಡಿ. ಪ್ರೆಸೆಂಟ್ ಪರ್ಫೆಕ್ಟ್ ಅಂದರೆ ಮುಗಿದೋಗಿರೋ ಕೆಲಸಗಳನ್ನೇ ಹೇಳ್ತೀವಿ. ಸೊ ಪರ್ಫೆಕ್ಟ್ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಕೂಡ ಇದೆ, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಕೂಡ ಇದೆ. ಸೊ ಇದು ಏನು ಹೇಳುತ್ತೆ ಅಂದರೆ ಯಾವುದೋ ಒಂದು ಸ್ಪೆಸಿಫಿಕ್ ಟೈಮ್ಗಿಂತ ಮುಂಚೆನೇ ಫಿನಿಶ್ ಆಗಿದೆ ಅನ್ನೋ ಮೀನಿಂಗ್ ಕೊಡುತ್ತೆ. 3 ಟೆನ್ಸ್ಗಳಲ್ಲೂ ಪರ್ಫೆಕ್ಟ್ ಟೆನ್ಸ್, ಪರ್ಫೆಕ್ಟ್ ಆಸ್ಪೆಕ್ಟ್. ಏನು ಪರ್ಫೆಕ್ಟ್ ಅಂತ ನಾವು ಯಾವಾಗ ಹೇಳ್ತಿದ್ದೀವೋ, ಪ್ರೆಸೆಂಟ್ನಲ್ಲಿ ಹೇಳಿ, ಪಾಸ್ಟ್ ಹೇಳಿ ಅಥವಾ ಫ್ಯೂಚರ್ನಲ್ಲಿ ಹೇಳಿ, ಒಂದು ಸ್ಪೆಸಿಫಿಕ್ ಟೈಮ್ಗಿಂತ ಮುಂಚೆನೇ ಫಿನಿಶ್ ಆಗಿದೆ ಅನ್ನೋದು ಹೇಳುತ್ತೆ. ಸೊ ಇನ್ ಶಾರ್ಟ್ ಫಿನಿಶ್ಡ್ ಆ್ಯಕ್ಷನ್ನ ಹೇಳುತ್ತೆ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಅಂದರೆ ನಾವು ಮಾತಾಡ್ತಾ ಇರೋವಂತಹ ಮೂಮೆಂಟ್ಗಿಂತ ಮುಂಚೆನೇ ಅದು ಮುಗ್ದಿರುತ್ತೆ. ತುಂಬ ಹಿಂದೆನೂ ಆಗಿರಬಹುದು. ಅಂದರೆ ಈಗ ತಾನೇ ನಡೆದು ಮುಗ್ದಿರೋ ಕೆಲಸಗಳು, ಅಂದರೆ ನಮ್ಮ ಕಣ್ಣು ಮುಂದೆನೇ ಆಯಿತು ಈಗ ಅಂತ ಇದ್ದರೆ ನಾವು ಅದನ್ನು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲೇ ಹೇಳಬೇಕು. ಅಂದರೆ ಇಲ್ಲಿ ಗ್ರಾಫಿಕ್ಸ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಕೆಲಸ ನಡೆದು ಮುಗಿದಿದೆ, ನಾಟ್ ಇನ್ ಪ್ರೆಸೆಂಟ್, ಜಸ್ಟ್ ಬಿಫೋರ್ ದ ಪ್ರೆಸೆಂಟ್, ಈಗ ತಾನೇ. ಬಟ್ ಯಾವಾಗ ಸ್ಟಾರ್ಟ್ ಆಯಿತು ಅನ್ನೋದು ಗೊತ್ತಿಲ್ಲ, ಅದು ಬೇಕಾಗಿಲ್ಲ, ಅದು ಇಂಪಾರ್ಟೆಂಟ್ ಅಲ್ಲ. ಫಿನಿಶ್ ಆಗಿದೆ ಪ್ರೆಸೆಂಟ್ನಲ್ಲಿ ಅನ್ನೋದು ಮಾತ್ರ ಇಂಪಾರ್ಟೆಂಟ್. ಅದನ್ನು ಮಾತ್ರನೇ ಹೇಳ್ತೀವಿ. ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತೀನಿ, ನೋಡ್ತಾ ಇರಿ. ಓಕೆ, ಈಗ ತಾನೇ ಆಗಿರಬೇಕಾ, ತುಂಬ ಹಿಂದೆ ಆಗಿರಬಾರ್ದಾ? ಎಸ್, ತುಂಬ ಹಿಂದೆ ಅಂದರೆ ಯಾವಾಗ ಬೇಕಿದ್ರೂ ಆಗಿರಬಹುದು. ಎಷ್ಟೇ ಹಿಂದೆ ನಡೆದಿದ್ರೂ ಕೂಡ ನೋಡಿ, ಕೇಳಿಸ್ಕೊಳ್ಳಿ, ತುಂಬ ಜನ ಇದು ಅನ್ಕೊಂಡ್ಬಿಡ್ತಾರೆ, ಈಗ ತಾನೇ ಆಗಿರಬೇಕು, ತುಂಬ ಹಿಂದೆ ಇದ್ದರೆ ಪಾಸ್ಟ್ ಪರ್ಫೆಕ್ಟ್ನಲ್ಲಿ ಹೇಳಬೇಕು ಅಂತ. ನೋ, ಹಿಂದೆ ಎಷ್ಟೇ ವರ್ಷಗಳ ಹಿಂದೆ ಆಗಿದ್ರೂ ಕೂಡ ಇಟ್ಸ್ ಓಕೆ. ಅಥವಾ ಎಷ್ಟೇ ದಿನಗಳು, ಎಷ್ಟೇ ತಿಂಗಳುಗಳು ಹಿಂದೆ ಕೂಡ ಆಗಿದ್ರೂ ಓಕೆ. ಬಟ್ ಅದು ಪ್ರೆಸೆಂಟ್ ಟೈಮ್ಗೆ ಸಂಬಂಧ ಇರಬೇಕು. ಅದರ ಎಫೆಕ್ಟ್ ಪ್ರೆಸೆಂಟ್ ಟೈಮ್ನಲ್ಲಿ ತೋರಿಸ್ತಾ ಇರಬೇಕು, ನಮಗೆ ಕಾಣಿಸ್ತಿರ್ಬೇಕು. ಆ ಆ್ಯಕ್ಷನ್ ಯಾವಾಗಾದರೂ ಮುಗ್ದಿರಲಿ, ಆಗಿರಲಿ, ಬಟ್ ಅದರದ್ದು ಒಂದು ಎಫೆಕ್ಟ್, ಅದರ ರಿಸಲ್ಟ್ ಕಣ್ಮುಂದೆ ಈಗ ಇರಬೇಕು. ಆರ್ ಅದು ಪ್ರೆಸೆಂಟ್ಗೆ ಯಾವುದಾದ್ರೂ ಒಂದು ರೀತಿ ಸಮ್ ಹಾವ್ ಅದು ರಿಲೇಟ್ ಆಗಿರಬೇಕು. ಈ ವಿಷಯ ನೆನ್ಪಿಟ್ಕೊಳ್ಳಿ. ಎಕ್ಸಾಂಪಲ್ನಲ್ಲಿ ನಿಮಗೆ ಗೊತ್ತಾಗುತ್ತೆ, ರೈಟ್? ಇಷ್ಟು ಗೊತ್ತಾಯ್ತಲ್ವಾ? ಇನ್ನೊಂದು ವಿಷಯ, ಇಲ್ಲಿ ನಾವು ಕೆಲಸ ಆಗಿರುವಂಥ ಸ್ಪೆಸಿಫಿಕ್ ಟೈಮ್ನ ಹೇಳೋದೇ ಇಲ್ಲ. ಅಂದರೆ ನಿನ್ನೆ ಇಷ್ಟು ಗಂಟೆಗೆ ಇದಾಯಿತು, ಅವತ್ತು ಇದಾಗಿತ್ತು, ಯಾವ ದಿನ, ಯಾವ ತಿಂಗಳು ಅನ್ನೋ ಸ್ಪೆಸಿಫಿಕ್ ಟೈಮ್ನ ಹೇಳಲ್ಲ. ಇಷ್ಟು ನೆನ್ಪಿಟ್ಕೊಳ್ಳಿ. ಜಸ್ಟ್ ಆಗಿದೆ ಅನ್ನೋದನ್ನು ಹೇಳ್ತೀವಷ್ಟೇ. ಕೆಲವು ಟೈಮ್ ವರ್ಡ್ಗಳನ್ನ ಹಾಕ್ತೀವಿ, ಬಟ್ ಅದು ನಿಮಗೆ ಗೊತ್ತಾಗಬೇಕಂದ್ರೆ ನೀವು ನೆಕ್ಸ್ಟ್ ಕ್ಲಾಸ್ಗಳನ್ನ ನೋಡ್ತಿರ್ಬೇಕು, ಅದನ್ನು ಹೇಳ್ಕೊಡ್ತೀನಿ. ಬಟ್ ಸ್ಪೆಸಿಫಿಕ್ ಟೈಮ್, ಕ್ಲಾಕ್ ಟೈಮ್, ಡೇಸ್, ಮಂತ್ಸ್ ಇವನ್ನ ಹೇಳಲ್ಲ ಅಷ್ಟೇ. ವಿ ಡೋಂಟ್ ಮೆನ್ಷನ್ ದ ಸ್ಪೆಸಿಫಿಕ್ ಟೈಮ್ ಆಫ್ ಆ್ಯಕ್ಷನ್. ನೆನ್ಪಿಟ್ಕೊಳ್ಳಿ. ಓಕೆ, ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿರಬೇಕು? ಹೆಲ್ಪಿಂಗ್ ವರ್ಬ್ ಜೊತೆ V3 ಯೂಸ್ ಮಾಡಬೇಕಿಲ್ಲಿ. ನೋಡಿ, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಇಲ್ಲಿ ಯೂಸ್ ಆಗುತ್ತೆ. ಅಂದ್ರೆ ಏನು? V3. ಈ ಕಾಲಮ್ನಲ್ಲಿರುವಂಥ ವರ್ಬ್ಗಳು ನಿಮಗೆ ಚೆನ್ನಾಗಿ ಬರಬೇಕು. ಈ ಲಿಸ್ಟ್ನ ನಾನು ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಕೂಡ ಇದೆ. ಫಸ್ಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಅಟ್ಲೀಸ್ಟ್ ನಾನು ಕೊಟ್ಟಿರೋ 100 ವರ್ಬ್ಸ್ನ V3 ಫಾರ್ಮ್ಸ್ ನಿಮಗೆ ಬರಬೇಕು. ಅವು ಡೈಲಿ ಲೈಫ್ನಲ್ಲಿ ಮಾತಾಡೋ ವರ್ಡ್ಗಳೇ. ಅವು ನಿಮಗೆ ಗೊತ್ತಿಲ್ಲ ಅಂದರೆ ನಿಮ್ಗೆ ಇನ್ನು ಏನು ಸೆಂಟೆನ್ಸೇ ಮಾಡೋಕ್ಕೆ ಬರಲ್ಲ. ನನ್ನ ಕ್ಲಾಸ್ಗಳು ನೋಡಿದ್ರು ಕೂಡ ನಿಮ್ಗೆ ಏನೂ ಯೂಸ್ ಇರಲ್ಲ. ಫಸ್ಟ್ ಹೋಗಿ ಕಲ್ತ್ಕೊಳ್ಳಿ. ಸೊ ಈ ಸಬ್ಜೆಕ್ಟ್ಗಳಿಗೆ ಹೆಲ್ಪಿಂಗ್ ವರ್ಬ್ ಹ್ಯಾವ್ ಆಗಬೇಕು. ಐ ಹ್ಯಾವ್ ಈಟನ್ ಮೈ ಬ್ರೇಕ್ಫಾಸ್ಟ್, ಯು ಹ್ಯಾವ್ ಈಟನ್, ವಿ ಹ್ಯಾವ್ ಈಟನ್, ದೇ ಹ್ಯಾವ್ ಈಟನ್. ಪ್ಲೂರಲ್ ಇದ್ರು ಹ್ಯಾವ್. ಹಿ ಶಿ ಇಟ್ಟಿದ್ರೆ ಹ್ಯಾಸ್, V3. ಹಿ ಹ್ಯಾಸ್ ಈಟನ್, ಶಿ ಹ್ಯಾಸ್ ಈಟನ್ ಅಂದರೆ ಈಗ ತಾನೇ ತಿಂಡಿ ತಿಂದಿದ್ದಾರೆ ಅಂತ ಹೇಳ್ತಿದ್ದೀವಿ ಇಲ್ಲಿ, ಅಷ್ಟೇ, ಇನ್ನೇನೂ ಇಲ್ಲ. ಆಯ್ತು? ಸೊ ಯಾರಾದರೂ ನಿಮಗೆ ಬಂದು ಕೇಳ್ತಾರಲ್ವಾ, ಬಾ ಟಿಫನ್ ಮಾಡೋಕ್ಕೆ ಹೋಗೋಣ ಅಥವಾ ಏನಾದರೂ ಕೊಡ್ತಾರೆ ನಿಮಗೆ ತಿನ್ನೋದಕ್ಕೆ, ಅವಾಗ ನೀವು ಹೇಳ್ತೀರಾ, ಇಲ್ಲ ನಾನು ತಿಂದಿದ್ದೀನಿ ಅಂದರೆ ಸ್ವಲ್ಪ ಹೊತ್ತಾಯಿತು, ಬಟ್ ನನಗೆ ಹಸಿವಿಲ್ಲ, ಹೊಟ್ಟೆ ತುಂಬಿದೆ. ಸೊ ನೋಡಿ, ಹೊಟ್ಟೆ ತುಂಬಿದೆ ಅನ್ನೋದು ಎಫೆಕ್ಟ್. ಯಾವುದರ ಎಫೆಕ್ಟ್? ನಾವು ತಿಂಡಿ ತಿಂದಿರೋ ಎಫೆಕ್ಟ್. ಸೊ ಪ್ರೆಸೆಂಟ್ನಲ್ಲಿ ಅದರ ಎಫೆಕ್ಟ್ ಕಾಣಿಸ್ತಿದೆಯಾ? ಸೊ ಅದನ್ನೇ ನಾವೀಗ ಇಲ್ಲಿ ಹೇಳ್ತೀವಿ. ಐ ಹ್ಯಾವ್ ಈಟನ್ ಬ್ರೇಕ್ಫಾಸ್ಟ್, ಸೊ ಐ ಡೋಂಟ್ ವಾಂಟ್ ಎನಿಥಿಂಗ್, ಅಷ್ಟೇ. ಸೊ ನೀವು ಇದನ್ನು ಪ್ರತಿಯೊಂದು ಸಬ್ಜೆಕ್ಟಿಂದ ಒಂದೊಂದು ಸೆಂಟೆನ್ಸ್ ಮಾಡ್ಕೊಳ್ಳಿ. ನಾನು ತಿಂಡಿ ತಿಂದಿದ್ದೀನಿ, ನೀನು ತಿಂದಿದ್ದೀಯಾ, ಅವ್ರು ತಿಂದಿದ್ದಾರೆ, ಎಲ್ಲರೂ ತಿಂದಿರೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಇಲ್ಲಿ. ನೋಡಿ, ಯಾವ ಸಬ್ಜೆಕ್ಟ್ ಇದ್ದರೆ ಹ್ಯಾವ್ ಆಗ್ತೀವಿ, ಯಾವ ಸಬ್ಜೆಕ್ಟ್ಗೆ ಹ್ಯಾಸ್ ಆಗ್ತೀವಿ. ಆ್ಯಂಡ್ ವರ್ಬ್ ಮಾತ್ರ V3 ಇರಲೇಬೇಕು, ನೆನ್ಪಿಟ್ಕೊಳ್ಳಿ. ಸೊ ಇದನ್ನ ಎಲ್ಲ ಫಾರ್ಮ್ಸ್ನಲ್ಲೂ ಬರೆದ್ರೆ ಈ ರೀತಿ ಕಾಣುತ್ತೆ. ಐ ಹ್ಯಾವ್ ಈಟನ್ ಬ್ರೇಕ್ಫಾಸ್ಟ್, ಹಿ ಹ್ಯಾಸ್ ಈಟನ್ ಬ್ರೇಕ್ಫಾಸ್ಟ್, ಶಿ ಹ್ಯಾಸ್ ಈಟನ್ ಬ್ರೇಕ್ಫಾಸ್ಟ್. ಅಂದರೆ ಅವಳು ತಿಂದಿದ್ದಾಳೆ, ಅವನು ತಿಂದಿದ್ದಾನೆ ಅಂತ. ಅಂದರೆ ಈಗ ತಾನೇ ಆಗಿದೆ, ಎಲ್ಲರ ಹೊಟ್ಟೆ ತುಂಬಿದೆ, ಅದನ್ನು ಹೇಳ್ತಿದ್ದೀವಿ. ಟೈಮ್ ಹೇಳಬಾರ್ದು. ಐ ಹ್ಯಾವ್ ಈಟನ್ ಮೈ ಬ್ರೇಕ್ಫಾಸ್ಟ್ ಅಟ್ 9 o'clock, 8 o'clock ಇಲ್ಲಿ ಬರಲ್ಲ, ಹೇಳಬಾರ್ದು. ಸಿಂಪಲ್ ಪಾಸ್ಟ್ನಲ್ಲಿ ನಾವು ಕೆಲಸ ಆಗಿರೋ ಟೈಮ್ನ ಹಾಕ್ತೀವಿ, ಹಾಕಬಹುದು, ಹೇಳೋಂಗಿದ್ರೆ ಹಾಕಬೇಕು, ಬಟ್ ಇಲ್ಲಿ ಹೇಳಲ್ಲ, ರೈಟ್? ಟೈಮ್ ಹಾಕಲೇಬೇಕು ಅಂತಂದರೆ ಅದನ್ನು ಸಿಂಪಲ್ ಪಾಸ್ಟ್ನಲ್ಲಿ ಹಾಕಿ. ಯಾಕೆಂದರೆ ಸಿಂಪಲ್ ಪಾಸ್ಟ್ ಪ್ರೆಸೆಂಟ್ಗೆ ಏನೂ ರಿಲೇಟೆಡ್ ಇರಲ್ಲ. ಸೊ ಇದು ನೆಗೆಟಿವ್ ಮಾಡಬೇಕಂದ್ರೆ ಹ್ಯಾವ್ ಹ್ಯಾಸ್ ಮುಂದೆ ನಾಟ್ ಸೇರಿಸಿ. ಐ ಹ್ಯಾವೆಂಟ್ ಈಟನ್,
ಹಿ ಹ್ಯಾಸಂಟ್ ಈಟನ್ ಬ್ರೇಕ್ಫಾಸ್ಟ್. ಹ್ಯಾವ್ ನಾಟ್, ಹ್ಯಾಸ್ ನಾಟ್ ಸಪ್ರೇಟ್ ಆದರೂ ಮಾಡಿ ಬರೀರಿ. ಶಾರ್ಟ್ ಫಾರ್ಮ್ಸ್ ಮೇಲೆ ನಾನು ವೀಡಿಯೋ ಮಾಡಿದ್ದೀನಿ, ನಿಮ್ಗೆ ಡೌಟ್ಸ್ ಇದೆ ಹೋಗಿ ನೋಡಿ ನನ್ನ ಚಾನಲ್ನಲ್ಲಿ ನೋಡಿ. ಅಂದರೆ ಇನ್ನೂ ತಿಂದಿಲ್ಲ ಅಂತ ಅರ್ಥ ಕೊಡುತ್ತೆ. ಸೊ ಕೇಳಿಸ್ಕೊಳ್ಳಿ, ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ನಾವು ನೆಗೆಟಿವ್ ಸೆಂಟೆನ್ಸ್ ಹೇಳ್ತಾ ಇದ್ರೆ ಒಂದು ಕೆಲಸ ಇನ್ನೂ ಆಗಿಲ್ಲ ಅನ್ನೋ ಮೀನಿಂಗ್ನ ಕೊಡುತ್ತೆ. ಅಯ್ಯೋ ನಾನು ಇನ್ನೂ ತಿಂದಿಲ್ಲ, ಆಮೇಲೆ ಹೋಗಿ ತಿಂತೀನಿ ಅಂತ ಹೇಳಬೇಕಲ್ವಾ, ಅವಾಗ ಹೇಳಿ ಐ ಹ್ಯಾವಂಟ್ ಈಟನ್ ಮೈ ಬ್ರೇಕ್ಫಾಸ್ಟ್ ಯೆಟ್. ಆ್ಯಂಡ್ ಇನ್ನೊಂದು ಸಿಚುವೇಶನ್ ಬರುತ್ತೆ, ಒಂದು ಕೆಲಸ ಆಗೋದಕ್ಕೆ ಇನ್ನೂ ಟೈಮ್ ಇದ್ದರೆ, ನಾವು ಇನ್ನೂ ಮಾಡಿಲ್ಲ ಅಂದರೆ ಕೂಡ ಅದನ್ನು ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ನೋಡಿ, ನೆಕ್ಸ್ಟ್ ವೀಕ್ ಎಕ್ಸಾಮ್ ಫೀಸ್ನ ಕಟ್ಟಬೇಕಿದೆ. ನೀವು ಕಟ್ಟಿಲ್ಲ ಅಂತ ಹೇಳೋದಕ್ಕೆ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲೇ ಹೇಳ್ಬೋದು. ನೆಕ್ಸ್ಟ್ ವೀಕ್ ಬರೋವರೆಗೂ ಹೇಳ್ಬೋದು ಐ ಹ್ಯಾವಂಟ್ ಪೇಯ್ಡ್ ಮೈ ಎಕ್ಸಾಮ್ ಫೀಸ್. ಐ ಹ್ಯಾವಂಟ್ ಪೇಯ್ಡ್ ಮೈ ಎಕ್ಸಾಮ್ ಫೀಸ್. ನೆಕ್ಸ್ಟ್ ವೀಕ್ ಬರೋವರೆಗೂ ಹೇಳ್ಬೋದು. ಅಂದರೆ ಇನ್ನೂ ಪೇ ಮಾಡಿಲ್ಲ ಮೀನಿಂಗ್ ಬರುತ್ತೆ. ಗೊತ್ತಾಯ್ತಲ್ಲ ನೆಗೆಟಿವ್. ನೆಕ್ಸ್ಟ್ ಎಸ್ ಆರ್ ನೋ ಅಂದ್ರೆ ಏನು, ಕೇಳ್ತಾ ಇದ್ದೀವಿ ಇಲ್ಲಿ. ನೀನು ತಿಂಡಿ ತಿಂದ್ಯಾ ಅಂತ. ಅವಳು ತಿಂಡಿ ತಿನ್ಲ, ಅವ್ನು ತಿಂಡಿ ತಿನ್ನ, ಕಿರಣ್ ತಿನ್ನ, ನಾವು ತಿಂದಿದ್ದೀವ, ನೀವು ಅಂತ ಕೇಳ್ತಾ ಇದ್ದೀವಿ. ಹ್ಯಾವ್ ಯು ಈಟನ್, ಹ್ಯಾಸ್ ಶಿ ಈಟನ್, ಹ್ಯಾಸ್ ಹಿ ಈಟನ್ ಅಂತ ಕೇಳಿದೆ. ಯಾವಾಗ ಕೇಳ್ತಿದ್ದೀವಿ ಅಂದರೆ ಅದಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ. ಅಂದ್ರೆ ಇನ್ನು ಅದೇ ಟೈಮ್ ಪೀರಿಯಡ್ನಲ್ಲೇ ಇದ್ದೀವಿ, ಅಂದರೆ ಬ್ರೇಕ್ಫಾಸ್ಟ್ನ ಟೈಮ್ ಪೀರಿಯಡ್ನಲ್ಲೇ ಇದ್ದೀವಿ. ಇನ್ನೂ ಬ್ರೇಕ್ಫಾಸ್ಟ್ನ ಟೈಮ್ ಮುಗಿದೋಗಿಲ್ಲ, ಅಂದರೆ ಮಧ್ಯಾಹ್ನ ಆಗಿಲ್ಲ, ಮಧ್ಯಾಹ್ನಕ್ಕಿಂತ ಮುಂಚೆನೇ ಇದ್ದೀವಿ. ಆವಾಗ ಕೇಳಬೇಕು. ಅಂದರೆ ಆ ಕೆಲಸ ಆಗೋದಕ್ಕೆ ಇನ್ನು ಟೈಮ್ ಇರುತ್ತೆ, ಅಥವಾ ಆ ಡಿಸ್ಕಷನ್ನೇ ಮಾಡ್ತಾ ಇರ್ತೀವಿ, ರೈಟ್. ಇನ್ನು ಅದೇ ಟೈಮ್ ಅರೌಂಡ್ನಲ್ಲಿ ಇರ್ತೀವಿ ನಾವಿನ್ನ. ಅವಾಗ ಕೇಳಬೇಕು, ನೀನು ತಿಂಡಿ ತಿಂದ್ಯಾ ಇಲ್ವಾ, ಹೋಗ್ತೀನು ಅಂತ ಹೇಳ್ತಾ ಇದ್ದೀವಿ ಇಲ್ಲಿ. ಸೊ ನೆಗೆಟಿವ್ನಲ್ಲೂ ಕೇಳ್ಬೋದಲ್ಲ, ತಿಂದಿಲ್ವಾ ಇನ್ನೂ ನೀನು ಅಂತಾನು ಕೇಳ್ಬೋದು. ಅವಾಗ ಹ್ಯಾವಂಟ್, ಹ್ಯಾಸಂಟ್ ಇಂದ ಸ್ಟಾರ್ಟ್ ಮಾಡಿ ಅಷ್ಟೇ. ಹ್ಯಾವಂಟ್ ಯು ಈಟನ್, ಇನ್ನೂ ತಿಂದಿಲ್ವಾ. ಹ್ಯಾಸಂಟ್ ಹಿ ಈಟನ್, ಅವ್ನು ಇನ್ನೂ ತಿಂದಿಲ್ವಾ. ಹ್ಯಾಸಂಟ್ ಕಿರಣ್ ಈಟನ್, ಕಿರಣ್ ಇನ್ನೂ ತಿಂದಿಲ್ವಾ ಅಂತ ಕೇಳ್ತಾ ಇದೀವಿ. ಅದೇ ಥರ ಏನು ತಿಂದಿದೆಯಾ ಅಂತ ಕೇಳೋದಕ್ಕೆ ವಾಟ್ ಹ್ಯಾವ್ ಯು ಈಟನ್ ಅಷ್ಟೇ, WH ಇಂದ ಕೇಳಿ. ವಾಟ್ ಹ್ಯಾಸ್ ಹಿ ಈಟನ್, ವಾಟ್ ಹ್ಯಾಸ್ ಶಿ ಈಟನ್. ಅಂದರೆ ಆ ಟೈಮ್ ಪೀರಿಯಡ್ನಲ್ಲೇ ಇದ್ದೀವಿ, ಅದ್ರದ್ದು ಇನ್ನೂ ಊಟದ ಟೈಮ್ ಇನ್ನೂ ಮುಗಿದೋಗಿಲ್ಲ, ಬ್ರೇಕ್ಫಾಸ್ಟ್ ಟೈಮ್ ಇನ್ನೂ ಮುಗಿದೋಗಿಲ್ಲ, ಅದ್ರ ಒಳಗಡೆನೇ ಇದ್ದೀವಿ ಇನ್ನೂ, ಅಂದರೆ ಅದಕ್ಕಿನ್ನೂ ಟೈಮ್ ಇದೆ. ಅವಾಗಲೇ ಕೇಳಬೇಕು, ಏನು ತಿಂದೆ ನೀನೀಗ ಅಂತ ಕೇಳ್ತಿರಲ್ವ, ಅವಾಗಿದ್ದ ಥರನೇ ಕೇಳಿ ವಾಟ್ ಹ್ಯಾವ್ ಯು ಈಟನ್. ತುಂಬ ಹಿಂದೆ ಆಗಿದ್ದರೆ ಪಾಸ್ಟ್ನಲ್ಲಿ ಕೇಳಬೇಕು. ತುಂಬ ಹಿಂದೆ ಅಂದರೆ ಪ್ರೆಸೆಂಟ್ಗೇನು ರಿಲೇಟ್ ಇಲ್ಲ ಅಂದರೆ ಫಾರ್ ಎಕ್ಸಾಂಪಲ್, ಇವಾಗ ಮಧ್ಯಾಹ್ನ ಆಗೋಗಿದೆ, ನೀನು ಬೆಳಿಗ್ಗೆ ಏನು ತಿಂದೆ ಅನ್ನೋದನ್ನು ಕೇಳಬೇಕು. ಸೊ ಬೆಳಿಗ್ಗೆ ತಿಂದಿದ್ದು ಮಧ್ಯಾಹ್ನ 2-3 ಗಂಟೆಗೆ ಏನು ಸಂಬಂಧ ಇರಲ್ಲ, ಅವಾಗ ಅದನ್ನು ಸಿಂಪಲ್ ಪಾಸ್ಟ್ನಲ್ಲಿ ಕೇಳಬೇಕು. ವಾಟ್ ಡಿಡ್ ಯು ಈಟ್ ಟುಡೇ ಅಂತ. ಸೊ ಸಿಂಪಲ್ ಪಾಸ್ಟ್ ಬಂದಾಗ ನಾನು ಹೇಳ್ಕೊಡ್ತೀನಿ, ಬಟ್ ಇವತ್ತಿನ ಟಾಪಿಕ್ ಮೇಲೆ ಫೋಕಸ್ ಮಾಡಿ ನೀವು, ರೈಟ್. ನೀನು ಏನು ತಿಂದು ಬಂದೆ ಈಗ, ವಾಟ್ ಹ್ಯಾವ್ ಯು ಈಟನ್ ನಾವು, ರೈಟ್. ಗೊತ್ತಾಯ್ತಲ್ಲ. ಅಥವಾ ಈ ಥರನೂ ಕೇಳಬೇಕು, ನೀನು ಎಷ್ಟು ಇಡ್ಲಿ ತಿಂದೆ ಈಗ, ನೋಡಿ ಎಷ್ಟು ಇಡ್ಲಿ ತಿಂದೆ ಈಗ. ಹೌ ಮೆನಿ ಇಡ್ಲೀಸ್ ಹ್ಯಾವ್ ಯು ಈಟನ್, ಇದೇ ಸ್ಟ್ರಕ್ಚರ್ನ ಯೂಸ್ ಮಾಡ್ತೀನಿ. ಹೌ ಮೆನಿ ಇಡ್ಲೀಸ್, ಒಂದು ವರ್ಡ್, ಹ್ಯಾವ್ ಯು ಈಟನ್, ಈ ಥರನೇ ಕೇಳಬೇಕು, ರೈಟ್.